ಹಾಯ್ ಫ್ರೆಂಡ್ಸ್, ಆರತಿ ಹೋಮ್ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆ ಬ್ರೆಡ್ ಪಕೋಡಾ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುವಂತ ರೆಸಿಪಿ ಆಗಿದೆ. ಮೊದಲಿನಾಗೂ ಇಲ್ಲಿ ನಾನು 4 ರಿಂದ 5 ಬ್ರೆಡ್ ಅನ್ನ ಪೀಸ್ಗಳನ್ನು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಾನು ಬ್ರೆಡ್ ಸ್ಕ್ರಾಮ್ ನ ತಯಾರು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗರ್ಗರಿಯಾಗಿ ಬ್ರೆಡ್ ಸ್ಕ್ರಾಮ್ ತಯಾರು ಮಾಡಿದ್ದೀನಿ. ನಂತರ ಒಂದು ಬೌಲಿಗೆ ನಾನು 2 ಆಲೂಗಡ್ಡೆಯನ್ನು ಬೇಯಿಸಿ ತುರಿದಿಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ನಂತರ ನಾವು ತಯಾರು ಮಾಡಿಕೊಂಡ ಬ್ರೆಡ್ ಸ್ಕ್ರಾಮ್ ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಇದನ್ನ ಚೆನ್ನಾಗಿ ಕಲಸಿ ಗೋಧಿ ಹಿಟ್ಟಿನ ಹದಕ್ಕೆ ಇದನ್ನ ಚೆನ್ನಾಗಿ ಕಲಸ್ಕೊಳ್ಬೇಕು. ಒಂದು 5 ನಿಮಿಷವರೆಗೆ ಇದನ್ನ ಮುಚ್ಚಿಟ್ಟು ಹಾಕಿ ತೆಗೆದಿಡ್ಬೇಕು. ನಂತರ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಒಂದು ಅರ್ಧ ಬೌಲ್ ಅಷ್ಟು ನೀರು, ಸಣ್ಣ ಕೊಚ್ಚಿ ನೀರನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಅರ್ಧ ಬೌಲ್ ಅಷ್ಟು ವಟಾಣೆ ನಾನು ಕುಕ್ಕರ್ ಅಲ್ಲಿ ಬೇಯಿಸಿದ್ದೀನಿ. ಈ ವಟಾಣೆನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ಈ ರೀತಿ ಕಲ್ಸ್ಕೊಳ್ಬೇಕು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರು ಎಲ್ಲ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನಂತರ ಒಂದು ಅರ್ಧ ಬೌಲ್ ಅಷ್ಟು ಟೊಮೆಟೊನ ಸಣ್ಣದಾಗಿ ಕೊಚ್ಚಿ ಟೊಮೆಟೊ ಹಾಕಿ ಇದನ್ನು ಮತ್ತೆ ಚೆನ್ನಾಗಿ ಹಾಕಿ ಕಲ್ಸ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಪೌಡರ್ ಹಾಕಿದ್ದೀನಿ. ನಂತರ ಒಂದು ಸ್ವಲ್ಪ ಪನ್ನೀರನ್ನು, ಒಂದು ಅರ್ಧ ಬೌಲ್ ಪನ್ನೀರು ಹಾಕಿ ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು. 1-2 ನಿಮಿಷ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕು. ಲಾಸ್ಟ್ಗೆ ಗ್ಯಾಸ್ ಬಂದ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದಕ್ಕಿಂತ ಹೆಚ್ಚಿಗೆ ಮಸಾಲೆಯನ್ನು ನಾನು ಉಪಯೋಗಿಸಿಲ್ಲ. ಇದನ್ನ ಬೇಗ ತಣ್ಣಲಿಕ್ಕೋಸ್ಕರ ಇನ್ನೊಂದು ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ತರ. ನಂತರ ನಾವೀಗ ಕಲ್ಸಿಟ್ಟಿದ್ವಲ್ಲ ಬ್ರೆಡ್ ಮತ್ತು ಆಲೂಗಡ್ಡೆ ಮಾಡಿದ ಪೇಸ್ಟ್ ಅನ್ನ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಕಲ್ಸ್ಕೊಂಡು ಇದನ್ನ ಗೋಧಿ ಹಿಟ್ಟಿನ ಚಪಾತಿಗೆ ಯಾವ ರೀತಿ ಉಂಡೆ ಮಾಡ್ಕೊಳ್ತೀವಿ ಅಷ್ಟು ದೊಡ್ಡ ಉಂಡೆ ಮಾಡ್ಕೊಂಡು ನಾನು ಈ ರೀತಿ 4 ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ಮಧ್ಯ ಭಾಗದಲ್ಲಿ ಈ ತರ ಪ್ರೆಸ್ ಮಾಡಿ ನಾವು ಕಪ್ಪುಗಳನ್ನ ಹೇಗೆ ಮಾಡ್ತೀವಲ್ವಾ ಆ ರೀತಿ ಕಪ್ಪುಗಳ ತರನೇ ಈ ರೀತಿ ಮಿಡ್ಲ್ ಭಾಗದಲ್ಲಿ ಪ್ರೆಸ್ ಮಾಡಿ ತುದಿ ಭಾಗದಲ್ಲಿ ಈ ತರ ಕಪ್ಪುಗಳ ತರನೇ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದನ್ನು ಅದೇ ರೀತಿ ಪ್ರೆಸ್ ಮಾಡಿ ನಾವು ಬೌಲ್ಗಳ ತರನೇ ತಯಾರು ಮಾಡ್ಕೊಳ್ಬೇಕು. ಹೀಗೆ ಎಲ್ಲ ತಯಾರು ಮಾಡ್ಕೊಂಡಿದೀವಿ. ಈಗ ನಾವು ಬೌಲಿನ ಇಟ್ಟು ಒಂದು ಅರ್ಧ ಬೌಲ್ ಅಷ್ಟು ಎಣ್ಣೆ ಹಾಕಿ ಈ ನಾವು ಮಾಡಿಟ್ಟಿದೀವಲ್ಲ ಬೌಲ್ಗಳ ತರದ್ದು ಅದನ್ನೆಲ್ಲ ಒಂದೊಂದಾಗಿ ಈ ರೀತಿ ಇಡಬೇಕು. ಸಣ್ಣ ಉರಿಲಿ ಇಟ್ಟು ನಾವು ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬಣ್ಣ ಒಂದ್ ಸ್ವಲ್ಪ ಬದಲಾದ್ರೆ ಸಾಕು. ಈಗ ಎಲ್ಲದನ್ನು ಈ ರೀತಿ ಮಗ್ಚ್ ಹಾಕ್ಬೇಕು. ಇದನ್ನು ಕುರ್ಕುರಿಯಾಗಿ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ರೋಸ್ಟ್ ಆಗಿ ಇದನ್ನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬಣ್ಣ ಬದಲಾಗಿದೆ ನೋಡಿ, ಈ ರೀತಿ ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದ್ ಸೈಡ್ ಬೆಂದಿದೆ, ಒಂದ್ ಸೈಡ್ ಬೇಯಲಿಲ್ಲ ಅನ್ಸ್ಬೋದು, ಆದ್ರೆ ಇದು ಬೇಯುವಂತದ್ದು ಏನಿರಲ್ಲ. ಇದು ಮೇಲ್ಭಾಗದ ಸ್ವಲ್ಪ ಜಾಸ್ತಿ ಬಂದಿದೆ. ಈಗ ಇದೆಲ್ಲ ನೋಡಿ ಈ ತರ ನಾವು ಬೇಯಿಸ್ಕೊಳ್ಬೇಕು. ಸೈಡ್ಗಳನ್ನು ಇದೇ ತರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಬೆಂದಿದೆ. ನಿಧಾನವಾಗಿ ಎಣ್ಣೆ ಎಲ್ಲ ತೆಗೆದು ಈ ರೀತಿ ಒಂದೊಂದರ ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ತರ. ನೋಡಿ, ಈಗ ಇದೆಲ್ಲ ತಯಾರಾಗಿದೆ. ಈಗ ನಾವೇನ್ ಮಾಡ್ಬೇಕು, ಆಲೂಗಡ್ಡೆ ಪಕೋಡಕ್ಕೆ ಮೊದಲನೇದಾಗಿ ನಾವು ಮಾಡ್ಕೊಂಡಿದ್ದ ಸ್ಟಫಿಂಗ್ ಎಲ್ಲ ಮಾಡ್ಕೊಂಡಿದೀವಲ್ಲ ಮಸಾಲೆ, ಅದನ್ನೆಲ್ಲ ಒಂದೊಂದೇ ಬೌಲಿಗೆ ಈ ತರ ತುಂಬಬೇಕು. ಈ ರೀತಿ ಒಂದೊಂದಾಗಿ ಎಲ್ಲದಕ್ಕೂ ತುಂಬಬೇಕು. ಲಾಸ್ಟಿಗೆ ನಾವು ಇದಕ್ಕೆ ಪನ್ನೀರನ್ನ ಈ ತರ ತುರಿದಿರೋ ಪನ್ನೀರನ್ನ ಸ್ವಲ್ಪ ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಬೋದು. ನಂತರ ನಾನು ಚೀಸನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಚೀಸನ್ನ ಹಾಕ್ತಾ ಇದ್ದೀನಿ. ಇದು ಹಾಕಿದ ನಂತರ ನಾವೇನ್ ಮಾಡ್ಬೇಕು, ನಾವು ಯಾವ ಕಾವಲಿಲಿ ಬೇಯಿಸ್ಕೊಂಡಿದೀವಲ್ಲ ಆ ಕಾವಲಿದ ಎಣ್ಣೆಗಳನ್ನ ತೆಗೆದು ಇದನ್ನ ಮತ್ತೆ ನಾವು ಅದನ್ನ ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಚೀಸ್ ಎಲ್ಲ
ಸ್ವಲ್ಪ ಡ್ರೈ ಆಗಬೇಕಲ್ಲ, ಕರಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಇನ್ನೊಂದ್ಸಲ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಇಟ್ಟು 1-2 ನಿಮಿಷದವರೆಗೆ ಇದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ ಈಗೆಲ್ಲ ಚೀಸ್ ಚೆನ್ನಾಗಿ ಕರ್ತಿದೆ ನೋಡಿ. ಈಗ ನಮ್ಮ ಆಲೂಗಡ್ಡೆ ಬ್ರೆಡ್ ಪಕೋಡ ರೆಡಿ ಆಗಿದೆ. ಈ ತರ ನಾವು ಒಂದೊಂದಾಗಿ ನಾನು ಬೇರೆ ಪಾತ್ರೆಗೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಫ್ಯಾನ್ಸಿ ಆಲೂಗಡ್ಡೆ ಪಕೋಡ ರೆಸಿಪಿ ರೆಡಿ ಆಗಿದೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್.